ಸಂಪರ್ಕದಲ್ಲಿ ಚಂದ್ರು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೆಂಗಳೂರಲ್ಲಿ ದರೋಡೆಯಾಗಿದ್ದ ಹಣ 7 ಕೋಟಿ ಏನು ದರೋಡೆಯಾಗಿತ್ತು, ಅದರಲ್ಲಿ 5.3 ಕೋಟಿ ನಗದು ಪತ್ತೆಯಾಗಿದೆ. ಓರ್ವ ದರೋಡೆಕೋರನ ಬಂಧನ ಆಗಿದೆ. 5 ಕೋಟಿ 30 ಲಕ್ಷ ಪತ್ತೆಯಾಗಿದೆ. ಬೆಂಗಳೂರಿನ ಎಟಿಎಂ ವಾಹನವನ್ನ ದೋಚಿದಂತಹ ಖದೀಮರು ಅದರಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನಿಂದ ಚಿತ್ತೂರಿನಿಂದ ಚೆನ್ನೈಗೆ ಶಿಫ್ಟ್ ಮಾಡಲಾಗಿತ್ತು ಹಣವನ್ನ. ಚೆನ್ನೈನಲ್ಲಿ ಓರ್ವ ಆರೋಪಿಯನ್ನ ಬಂಧಿಸಿ ಹಣ ಜಪ್ತಿ ಮಾಡಲಾಗಿದೆ. ಗೋಲ್ಡನ್ ಅವರ್ 24 ಅವರ್ಸ್ ಒಳಗಡೆ ನಡೀತಾ ಇರುವಂತದ್ದು ಕಾರ್ಯಾಚರಣೆ. ಸಾಕಷ್ಟು ಕ್ಲೂಸ್ ಸಿಕ್ಕಿದ್ವು. ಇದೀಗ ಅದನ್ನ ಬಳಸಿಕೊಂಡು ಮುಂದಿನ ಕಾರ್ಯಾಚರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಬೆಂಗಳೂರು ಪೊಲೀಸರ ರಣರೋಚಕ ಬೇಟೆ. 7 ಕೋಟಿ ದರೋಡೆ ಕೇಸ್ ರಹಸ್ಯವನ್ನ ಭೇದಿಸ್ತಾ ಇದೆ ಖಾಕಿ. 5 ಕೋಟಿ 30 ಲಕ್ಷ ಸಿಕ್ಕಿದೆ ಚೆನ್ನೈನಲ್ಲಿ. ನಗದನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಇನ್ನು ಉಳಿದ ಹಣವನ್ನ ಕೂಡ ಪತ್ತೆ ಹಚ್ಚುತ್ತಾರೆ ಅಂತ ಅದಕ್ಕೆ ಕಾರ್ಯಾಚರಣೆಯನ್ನ ಸಿದ್ಧಪಡಿಸಲಾಗಿದೆ. ಬೆಂಗಳೂರು ಪೊಲೀಸರಿಗೆ ಸವಾಲಾಗಿದ್ದ ಈ ಕೇಸ್ನಲ್ಲಿ ಖುದ್ದಾಗಿ ಕಮಿಷನರ್ ಅಖಾಡಕ್ಕಿಳಿದಿದ್ರು. ದರೋಡೆಕೋರರನ್ನ ಪತ್ತೆ ಹಚ್ಚೋದಕ್ಕೆ ಬೇಕಾದ ಎಲ್ಲಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. ಇದೀಗ ಓರ್ವನನ್ನ ಬಂಧನ ಮಾಡಲಾಗಿದೆ. 5.3 ಕೋಟಿ 30 ಲಕ್ಷ ಮೋಸ್ಟ್ಲಿ 5 ಕೋಟಿ 30 ಲಕ್ಷ ವಶಕ್ಕೆ ಪಡೆಯಲಾಗಿದೆ. ಏಳು ಕೋಟಿ ಕೇಸ್ನ ದರೋಡೆ ರಹಸ್ಯವನ್ನ ಆಲ್ಮೋಸ್ಟ್ ಭೇದಿಸಿದೆ ಖಾಕಿ. ಆ ದರೋಡೆಯಾಗಿದ್ದ ಹಣದಲ್ಲಿ 5 ಕೋಟಿ 30 ಲಕ್ಷ ಸಿಕ್ಕಿದೆ. ಇನ್ನು ಉಳಿದ ಹಣವನ್ನು ಕೂಡ ಪಡೆಯೋದಕ್ಕೆ ಏನ್ ಬೇಕೋ ಆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇಬ್ಬರು ದರೋಡೆಕೋರರ ಮಾಹಿತಿ ಲಭ್ಯವಾಗಿದೆ. ಅವ್ರು ಏನೇನ್ ಮಾಡಿದ್ರು, ಎಲ್ಲೆಲ್ಲಿ ಹೋದ್ರು, ದರೋಡೆ ನಂತರ ಏನೇನ್ ಮಾಡಿದ್ರು, ಇವೆಲ್ಲ ಮಾಹಿತಿ ಲಭ್ಯ ಆಗಿದೆ. ಓರ್ವನನ್ನ ಬಂಧಿಸಲಾಗಿದೆ. 5 ಕೋಟಿ ಹೊತ್ಕೊಂಡು ಹೋಗಿದ್ದಂತಹ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಹಾಗಾಗಿ ಈ ಕೇಸ್ನಲ್ಲಿ ಇನ್ನುಳಿದವರನ್ನ ಬಂಧಿಸೋದು ಕಷ್ಟ ಆಗ್ಲಾರದು. ಇನ್ನುಳಿದ ಹಣವನ್ನ ಕೂಡ ವಶಕ್ಕೆ ಪಡೆಯೋದು ಅಷ್ಟೊಂದು ಕಷ್ಟ ಆಗ್ಲಾರದು ಅಂತ ಅನ್ಸುತ್ತೆ. ಇಲ್ಲಿಂದ ಚಿತ್ತೂರಿಂದ ಚೆನ್ನೈಗೆ ಸಾಗಿಸಿದ್ರು ಹಣವನ್ನ. ಬೆಂಗಳೂರು ಪೊಲೀಸರ ರಣರೋಚಕ ಬೇಟೆ. ಬಿಟ್ಟುಬಿಡ್ತಾರ? ಹಾಡ ಹಗ್ಲೆ ಎಟಿಎಂ ವಾಹನವನ್ನ ಬಂದು ದೋಚ್ಕೊಂಡು ಹೋದವ್ರನ್ನ ಅಷ್ಟು ಸುಲಭಕ್ಕೆ ಬಿಡಕ್ಕಾಗತ್ತಾ? ವಾಹನವನ್ನ ದೋಚಿ ಪರಾರಿಯಾಗಿದ್ದಂತಹ ದರೋಡೆಕೋರರು 2 ಕಾರ್ ಬಳಸಿದ್ರು. ಜೆನ್ ಕಾರ್ ಅಲ್ಲಿ ಬಂದು, ಆಮೇಲೆ ಇನ್ನೋವಾ ಕಾರ್ನಲ್ಲಿ ಬಂದು ಈ ವಾಹನವನ್ನ ಕ್ಲೋಸ್ ಆಗಿ ಫಾಲೋ ಮಾಡಿ ಆ ನಂತರ ಇನ್ನೋವಾ ಕಾರಲ್ಲಿ ಪರಾರಿಯಾಗಿದ್ರು. ಆ ದರೋಡೆಕೋರರ ಒಂದಷ್ಟು ದೃಶ್ಯಾವಳಿಗಳು ಲಭ್ಯವಾಗಿದೆ. ಅವರು ಹಿಂದಿನ ದಿನ ಏನ್ ಮಾಡಿದ್ರು, ಎಲ್ಲೆಲ್ಲಿ ಓಡಾಡಿದ್ರು, ಆ ನಂತರ ಏನ್ ಮಾಡಿದ್ರು, ಈ ತರದ ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ. ಓರ್ವನ ಬಂಧನ ಆಗಿದೆ. ಆತನನ್ನ ಚೆನ್ನೈನಲ್ಲಿ ಬಂಧಿಸಲಾಗಿದೆ. ಆತ ಹಣವನ್ನ ಚಿತ್ತೂರಿಗೆ ಸಾಗಿಸಿ ಅಲ್ಲಿಂದ ಚೆನ್ನೈಗೆ ಸಾಗಿಸಿದ್ದ ಅಂತ ಹೇಳುವಂತದ್ದು. 5 ಕೋಟಿ 30 ಲಕ್ಷದಷ್ಟು ಹಣ ಪತ್ತೆಯಾಗಿದೆ. ಎಲ್ಲಾ ಕಡೆ ಟೋಲ್ ಅವಾಯ್ಡ್ ಮಾಡಿ ಇವರು ಹಳ್ಳಿ ಮಾರ್ಗವಾಗಿ ಹೋಗಿದ್ದಾರೆ. ಇಡೀ ದರೋಡೆಯನ್ನ ಬಹಳ ಪ್ಲಾನ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು, ಕೇಂದ್ರದ ಅಧಿಕಾರಿಗಳು, ತನಿಖಾ ದಳದ ಅಧಿಕಾರಿಗಳು ಅನ್ನೋ ಸೋಗಿನಲ್ಲಿ ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬೇರೆ ಕಾರ್ ಮೇಲೆ ಬರೆಸ್ಕೊಂಡು ಬಂದು ದರೋಡೆ ತಾವು ತನಿಖೆ ಮಾಡಬೇಕು ಅಂತ ಬಂದು ದರೋಡೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಆದರೂ ಕೂಡ ಇಂಥ ಖತರ್ನಾಕ್ ದರೋಡೆಕಾರರ ಪ್ಲಾನ್ ಅನ್ನ ಪತ್ತೆ ಹಚ್ಚುವಲ್ಲಿ ಬೆಂಗಳೂರು ಪೊಲೀಸರು ಆಲ್ಮೋಸ್ಟ್ ಯಶಸ್ವಿಯಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅದು ಹೇಗೆ ಹಾಡ ಹಗಲೇ ಇಂಥ ದರೋಡೆ ಮಾಡ್ತಾರೆ ಅಂತ ಜನ ನಿಜಕ್ಕೂ ಆತಂಕಕ್ಕೀಡಾಗಿದ್ರು. ಬೆಂಗಳೂರು ಪೊಲೀಸರು ಇದೀಗ ಈ ಪ್ರಕರಣವನ್ನ ಭೇದಿಸಿದ್ದಾರೆ. ಇನ್ನು ಈ ಸೆರೆ ಸಿಕ್ಕಿರ್ತಕ್ಕಂಥ ದರೋಡೆಕೋರರ ಗ್ಯಾಂಗ್ಗೂ ಮತ್ತು ಈ ಸಿಎಂಎಸ್ ವಾಹನದ ಸಿಬ್ಬಂದಿಗೂ ಏನಾದರೂ ಲಿಂಕ್ ಇತ್ತಾ ಅನ್ನೋ ಅಂಶದ ಕುರಿತಾದ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಎಫ್ಎಸ್ಎಲ್ ಮಾಹಿತಿಯನ್ನು ಸಂಪೂರ್ಣವಾಗಿ ಎಫ್ಎಸ್ಎಲ್ ತಂಡ ಸಂಗ್ರಹಿಸಿಕೊಂಡು ಹೋಗಿದೆ. ಹಾಗಾಗಿ ವಿಚಾರಣೆ ಕೂಡ ನಡೀತಾ ಇದೆ. ಈ ಸಿಎಂಎಸ್ ವಾಹನದ ಸಿಬ್ಬಂದಿ, ಬ್ಯಾಂಕ್ ಸಿಬ್ಬಂದಿ ಎಲ್ಲರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಯಾರೋ ಗೊತ್ತಿರುವವರೇ ಈ ವಾಹನ ಹಣ ಸಾಗಾಟದ ಕುರಿತಾಗಿ ದರೋಡೆಕೋರರಿಗೆ ಮಾಹಿತಿ ಕೊಟ್ಟಿದ್ದಾರಾ ಅನ್ನುವಂಥದ್ದು. ಇದೀಗ ಚೆನ್ನೈಯಲ್ಲಿ ಲೂಟಿಯಾಗಿದ್ದ 5 ಕೋಟಿ 30 ಲಕ್ಷ ಹಣ ಪತ್ತೆಯಾಗಿದೆ. ಉಳಿದ ಹಣವನ್ನು ಕೂಡ ಖಂಡಿತವಾಗ್ಲೂ ಪತ್ತೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಈ ಖತರ್ನಾಕ್ ದರೋಡೆಕೋರರನ್ನ ಮೊದಲೇ ಪೊಲೀಸರು ಸಸ್ಪೆಕ್ಟ್ ಮಾಡಿ ಇವರ ಫೋಟೋಗಳನ್ನ ಬಿಡುಗಡೆ ಮಾಡಿದ್ರು.
ಇವರೇ ಇರಬಹುದು ಅಂತ. ಯಾಕಂತಂದ್ರೆ ಇವರು ಈಗಾಗಲೇ ಹಲವು ರಾಬರಿ ಕೇಸ್ಗಳಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಈ ತರ ಹಲವು ಪ್ಲಾನ್ಗಳನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅವರೇ ಮತ್ತೆ ಅಂಥದ್ದೊಂದು ಖತರ್ನಾಕ್ ದರೋಡೆಯನ್ನ ಪ್ಲಾನ್ ಮಾಡಿದ್ರು ಅಂತ. ಇನ್ನಾದ್ರೂ ನಮ್ಮ ಸರ್ಕಾರ ಬುದ್ಧಿ ಕಲಿಯುತ್ತಾ, ಇನ್ನಾದ್ರೂ ಗೃಹ ಇಲಾಖೆ ಸ್ವಲ್ಪ ಬಿಗಿಗೊಳಿಸುತ್ತಾ, ಕಠಿಣವಾಗಿ ನಿಯಮಾವಳಿಗಳನ್ನ ಜಾರಿಗೆ ತರುತ್ತಾ ಅನ್ನುವಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಖೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇರ್ತಕ್ಕಂಥದ್ದು, ಬಿಡುಗಡೆಯಾಗಿ ಬಂದವರಿಗೆ ಮತ್ತೆ ನಾವು ಕಳ್ತನವನ್ನೇ ಮಾಡಿ ದರೋಡೆನೆ ಮಾಡಿ ಆರಾಮಾಗಿರಬಹುದು ಅನ್ನೋ ಭಾವನೆ ಬರುತ್ತೆ ಅಂತ ಜನರ ಒಂದು ಅಭಿಪ್ರಾಯ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ 5 ಕೋಟಿಗೂ ಹೆಚ್ಚು ಮೊತ್ತದ ಹಣವನ್ನು ರಿಕವರಿ ಮಾಡಿದ್ದಾರೆ, ಓರ್ವನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಆ ಅರೆಸ್ಟ್ ಮಾಡಿರುವಂತ ವ್ಯಕ್ತಿ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ? ಇನ್ನುಳಿದ ಹಣದ ರಿಕವರಿಗೆ ಪೊಲೀಸರು ಯಾವ ರೀತಿ ಬಲೆ ಬೀಸಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಇನ್ನು ಸೇವಿಯರ್ ಅನ್ನುವಂತಹ ವ್ಯಕ್ತಿಯನ್ನು ಕೂಡ ಚೆನ್ನೈ ಪೊಲೀಸ್ ಚೆನ್ನೈನಲ್ಲಿ ಅರೆಸ್ಟ್ ಮಾಡಲಾಗಿರುವಂತದ್ದು. 5.3 ಲಕ್ಷದವರೆಗೂ ಕೂಡ ಹಣವನ್ನ ಆತನಿಂದ ರಿಕವರಿ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಮತ್ತು ಅದೇ ರೀತಿಯಾಗಿ ಈಗಾಗಲೇ ಏನು ಆಂಧ್ರದಲ್ಲಿ ಕೂಡ ಆರೋಪಿಗಳ ಬಲೆಬಾರಿಸಿರುವಂತಹ ಒಂದು ಸಾಧ್ಯತೆ ಹಿನ್ನೆಲೆಯಲ್ಲಿ ಆತನನ್ನ ಇಮಿಡಿಯೇಟ್ ಆಗಿ ಬಂಧನ ಮಾಡುವಂತಹ ಒಂದು ಕ್ರಮಗಳನ್ನ ವ್ಯಾಖ್ಯೆ ಮಾಡ್ತಾ ಇದೆ. ಈಗ ಒಂದು ಸಿಎಂಎಸ್ ಕಂಪನಿಯ ಸಹಸಿಬ್ಬಂದಿ ಅಂತ ಏನು ಹೇಳಲಾಗ್ತಾ ಇದೆ. ಈ ಒಂದು ಸಿಎಂಎಸ್ ಕಂಪನಿಯಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಏನು ಕೃತ್ಯವನ್ನ ಎಸಗಿರುವಂತದ್ದು ಮತ್ತು ಕ್ರಿಮಿನಲ್ ಕಾನ್ಸ್ಪಿರಸಿ ಮುಖಾಂತರ ಈ ರೀತಿಯಾದಂತಹ ಒಂದು ದರೋಡೆಯನ್ನ ಪ್ಲಾನ್ ಮಾಡಿ ನಂತರ ರಾಕೇಶ್ ಮತ್ತೆ ರವಿ ಅನ್ನುವಂತಹ ಮತ್ತಿಬ್ಬರು ಅಂದ್ರೆ ಏನು ಮೈನ್ಸ್ ಅಂತ ಏನ್ ಹೇಳಲಾಗಿದೆ ಅವರನ್ನು ಕೂಡ ಈ ಒಂದು ಇದಕ್ಕೆ ಈ ಒಂದು ದರೋಡೆ ಪ್ಲಾನ್ಗೆ ಒಳಪಡಿಸಿ ನಂತರ ಅವರಿಂದಲೂ ಒಂದಷ್ಟು ನೋಟ್ಗಳನ್ನ ಕಲೆ ಹಾಕಿದ್ದಾರೆ. ಕಾರ್ ಆಗಿರ್ಬೋದು ಮತ್ತೆ ರೂಟ್ ಮ್ಯಾಪ್ಗಳ ಏನಿದೆ ಆ ರೂಟ್ ಮ್ಯಾಪ್ಗಳಾಗಿರ್ಬೋದು ಮತ್ತೆ ಇನ್ನಿತರ ಫೆಸಿಲಿಟೀಸ್ ಗಳನ್ನ ಒಂದು ಮಾಡಿಕೊಂಡು ನಂತರ ಅವರ ಮುಖಾಂತರ ಈ ಒಂದು ರಾತ್ರಿಯನ್ನ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗಾಗಲೇ ಕೇಳಿ ಬರ್ತಾರೆ. ಹೀಗಾಗಿ ಸದ್ಯ ಚೆನ್ನೈನಲ್ಲಿ ಆತನನ್ನ ಬಂಧನ ಮಾಡಲಾಗಿದೆ. ಬಂಧನ ಮಾಡಿ ಆತನ ಬಳಿ ಅಂದ್ರೆ 5.3 ಕೋಟಿ ಹಣ ಏನಿದೆ ಆತನಿಂದ ರಿಕವರಿ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಮತ್ತೆ ಇನ್ನು ಉಳಿದಂತಹ ಅಮೌಂಟ್ಗಳು ಈಗಾಗಲೇ ಉಳಿದ ಆರೋಪಿಗಳಿಗೆ ಶೇರ್ ಆಗಿದೆ ಅಂತ ಇಷ್ಟಿಷ್ಟು ಅಮೌಂಟ್ಗಳು ಅಂದ್ರೆ ಬೃಹತ್ ಮೊತ್ತದ ಅಮೌಂಟ್ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುದಿಲ್ಲ, ಸಾಗಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಒಂದು ಬಂಚ್ ಆಫ್ ಅಮೌಂಟ್ ಅನ್ನ ಆತ ಇಟ್ಟುಕೊಂಡು ಅಂದ್ರೆ ಕ್ಲೇವಿಯರ್ ಅನ್ನುವಂತಹ ವ್ಯಕ್ತಿ ಇಟ್ಕೊಂಡು ಇನ್ನು ಉಳಿದಂತಹ ಹಣವನ್ನ ಉಳಿದ ಏನು ಆರೋಪಿಗಳೇನಿದ್ದಾರೆ ಅವರಿಗೆ ಒಂದು ಹಂಚಲಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂದಿದೆ. ಹೀಗಾಗಿ ಒಬ್ಬರು ಆಂಧ್ರ ಪ್ರದೇಶ ಮತ್ತು ಚೆನ್ನೈ ಎರಡೂ ಭಾಗದಲ್ಲಿ ಕೂಡ ಪರಾರಿಯಾಗಿರುವಂತದ್ದು. ಎರಡು ನಲ್ಲಿ ಡಿವೈಡ್ ಮಾಡ್ಕೊಂಡು ಅವರನ್ನು ಪರಾರಿಯಾಗಿರುವಂತದ್ದು ಅಂದ್ರೆ ಎರಡು ಭಾಗದಲ್ಲಿ ಪರಾರಿಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ಬಂಧನಕ್ಕಾಗಿ ಈಗಾಗಲೇ ಸೇವಿಯರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಅಂದ್ರೆ ಸಿಎಂಎಸ್ ನ ಮಾಜಿ ಸಿಬ್ಬಂದಿ ಏನಿದ್ದಾನೆ ಆತನನ್ನ ತೀವ್ರವಾಗಿ ವಿಚಾರಣೆಗಳು ಮಾಡಲಾಗಿದೆ ಮತ್ತು ಅವರ ಬಳಿ ಇರುವಂತಹ ಮೊಬೈಲ್ಗಳನ್ನ ಟ್ರ್ಯಾಕ್ ಮಾಡುವಂತಹ ಮುಖಾಂತರ ಈಗಾಗಲೇ ಆಂಧ್ರದಲ್ಲಿ ಬೀಡು ಬಿಟ್ಟಿರುವಂತಹ ದಕ್ಷಿಣ ವಿಭಾಗದ ಪೊಲೀಸರಿಗೆ ಒಂದು ಟ್ರ್ಯಾಕ್ ಡೀಟೇಲ್ಸ್ ಗಳನ್ನ ಕಳಿಸುವಂತಹ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಇನ್ನೇನು ಸಂಜೆಯ ವೇಳೆ ಆತನನ್ನ ಬೆಂಗಳೂರಿಗೆ ಕರೆತಂದು ಇಂಟ್ರಾಗೇಷನ್ ಮಾಡುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಮತ್ತು ಉಳಿದ ಹಣಕ್ಕಾಗಿ ಉಳಿದ ಹಣದ ರಿಕವರಿ ಮಾಡೋದು ಕೂಡ ಇಲ್ಲಿ ಬಹುತೇಕ ಅವಶ್ಯಕ ಅಂತ ಹೇಳಲಾಗಿದೆ. ಹೀಗಾಗಿ 5.3 ಅಮೌಂಟ್ ಸಿಆರ್ ಏನಿದೆ ಅದು ಈಗ ಸೆಕ್ಯೂರ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಇನ್ನು ಉಳಿದಂತಹ ಅಮೌಂಟ್ಗಾಗಿ ಮತ್ತು ಆರೋಪಿಗಳಿಗಾಗಿ ಈಗಾಗಲೇ ದಕ್ಷಿಣ ವಿಭಾಗ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಭಿಷೇಕ್, ಇನ್ನು ಈ ಒಂದು ಪ್ರಕರಣದಲ್ಲಿ 5 ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಇವರ ಜೊತೆಗೆ ಈ ದರೋಡೆಕೋರರ ಜೊತೆಗೆ ಈ ಸಿಎಂಎಸ್ ವಾಹನದಲ್ಲಿದ್ದಂತಹ ಸಿಬ್ಬಂದಿ ಏನಾದ್ರೂ ಶಾಮೀಲಾಗಿದ್ರಾ ಅಥವಾ ಬೇರೆ ಇನ್ಯಾರಾದ್ರೂ ಸಿಬ್ಬಂದಿಗಳು ಶಾಮೀಲಾಗಿದ್ರಾ? ಆ ಕುರಿತಾಗಿ ಏನೆಲ್ಲ ಮಾಹಿತಿ ಇದೆ? ಆ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದ್ದಾರಾ ಪೊಲೀಸರು? ಈಗಾಗಲೇ ಏನು ಸಿಎಂಎಸ್ ಸಿಬ್ಬಂದಿ ಮತ್ತು ರಾಕೇಶ್ ಹಾಗೂ ರವಿ ಈ 3 ಜನ ಇದರ ಒಂದು ಮಾಸ್ಟರ್ ಮೈಂಡ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಇನ್ನು ಉಳಿದಂತಹ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಸಹಾಯವನ್ನ ಮಾಡುವಂಥದ್ದು ಮತ್ತು ಅಮೌಂಟ್ ಅನ್ನ ಸಾಗಿಸೋಕೆ ಬೇಕಾದಂತಹ ಶೆಲ್ಟರ್ ಗಳನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿಂದ ನೇರವಾಗಿ ಅವರು ಹೋಗಿಲ್ಲ, ಪೊಲೀಸರು ಹುಡುಕ್ತಾರೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಸ್ಥಳವನ್ನ ನೀಡುವಂತಹ ವ್ಯಕ್ತಿಗಳಾಗಿರ್ಬೋದು. ಈ ರೀತಿಯಾದಂತಹ ಒಂದು ಕೆಲವೊಂದು
ಕ್ರೈಮ್ಗಳನ್ನ ಮಾಡಿದಂತಹ ವ್ಯಕ್ತಿಗಳು. ಅಂದ್ರೆ ಟೋಟಲ್ ಆಗಿ 5 ರಿಂದ 7 ಜನ ಅಂತ ಏನ್ ಹೇಳಲಾಗ್ತಾ ಇದೆ. ಈ 7 ಜನರಲ್ಲಿ ಸಾಕಷ್ಟು ಒಂದು ಅಮೌಂಟ್ಗಳು ಶೇರ್ ಆಗಿದ್ದು ಕಾರಣದಿಂದಾಗಿ ಅವರಿಗೆ ಆಗಿ ಈಗ ಹುಡುಕಾಟ ಅಂದ್ರೆ ಈಗ ಮೊದಲನೇದಾಗಿ ನಮ್ಗೆ ಸೇವಿಯರ್ ಸಿಕ್ಕಿದ್ದಾರೆ. ಆತ ಪ್ರಮುಖ ಆರೋಪಿ, ಆತ ಸಿಎಂಎಸ್ ಸಿಬ್ಬಂದಿ ಕೂಡ ಆಗಿದ್ದಾನೆ. ಮತ್ತೆ ಇನ್ನು ಉಳಿದಂತಹ ರಾಜೇಶ್ ಮತ್ತೆ ರವಿ ಏನಿದ್ದಾರೆ ಇವರು ಮಾಜಿ ಸೇನಾನಿಗಳ ರೈಟ್ ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.